ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಆಚಿ ಚಿಕನ್ ಮಸಾಲ. ನಾನು ಇಲ್ಲ ಸರ್, ಜನ ಈ ಪ್ರೆಸೆಂಟ್ ಎಲ್ಲರೂ ಅಲ್ಲ, ಒಂದಷ್ಟು ಜನ ಓಟ್ ಕೇಳಕ್ ಹೋಗ್ತಿದಾರ, ಒಂದ್ ಸೈಡಿಗೆ ಒಂದು 500 ರೂಪಾಯಿ ಕೊಟ್ರೆ ಓಕೆ, ಅವ್ರು 500 ರೂಪಾಯಿ ಕೊಟ್ಟಿದ್ದಾರೆ ಅಥವಾ ಏನೊಂದು ಚಿಕನ್ ಕೊಟ್ಟರು ಇಲ್ಲ ಎಣ್ಣೆ ಬಾಟ್ಲು ಕೊಟ್ಟರು ಅಂದ್ರೆ ಓಕೆ ಹಾಕಿ, ಅವ್ರು ನಮ್ಗೆ ಎಣ್ಣೆ ಬಾಟ್ಲು ಕೊಟ್ಟಿದ್ದಾರೆ ಹಾಕೋಣ, ಈ ತರದವೇ ಆಗೋಗಿದೆ ಹಳ್ಳಿ ಕಡೆ ನಾವು ಕಂಡಂತೆ. ಅಲ್ಲಲ್ಲ, ಈಗ ಅದು ಬದಲಾವಣೆ ಆಗ್ಬೋದು, ಖಂಡಿತ ಚೇಂಜಸ್ ಆಗ್ತಿದೆ ಅಂತ ಮಾತಾಡೋಣ ಇನ್ಮೇಲೆ. ಯಾಕಂದ್ರೆ ಆ ಲೆವೆಲ್ಗೆ ಇವಾಗ ಜನ ಇಲ್ಲ, ನನ್ನ ಪ್ರಕಾರ ಕಡಿಮೆ ಆಗ್ತಾ ಇದಾರೆ. ಇವನು 500 ಕೊಟ್ಟಲ್ಲಿ 5 ಲಕ್ಷ ಮಾಡ್ಕಂತ ನೆನದಾರ ಒಂದು ಜ್ಞಾನ ಇದೆ, ಬೇಡ ಅದನ್ನ ಬಿಟ್ಬಿಡಿ. ಅದನ್ನ ಬಿಟ್ಟು ಇನ್ನೂ ದೊಡ್ಡ ಲೇಯರ್ ಇದೆ ಇಲ್ಲಿ. ಹೌ ಐ ಪ್ರೊಜೆಕ್ಟ್ ಮೈ ಸೆಲ್ಫ್ ಅಂತ. ನೀವು ವೇವ್ಗೆ ಓಟ್ ಹಾಕೋದು ಏನ್ ಹೇಳಿ, ಒಂದೇನೋ ಒಂದು ದೊಡ್ಡ ಇದು ಮಾಧ್ಯಮಗಳಲ್ಲಿ ಬಂದು ಎಲ್ಲ ಇದಾದಾಗ ಓ ಇವನಿಗೆ ಸಪೋರ್ಟ್ ಇದೆ ಅಂತ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋದು ಬೇಡ ಅಂತ ನಾನು ಹೇಳ್ತಿರೋದು. ಅದು ಇನ್ನೊಂದು ಬಿಗ್ಗರ್ ಇದು ನಾನು ಹೇಳ್ತಿರೋದು. ಅದು ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ. ನನಗನ್ನಿಸ್ತಿರೋದು ಒಂದೇನೋ ಒಂದು ಕ್ರೇಜ್ಗೋಸ್ಕರ ಓಟ್ ಹಾಕೋದು ಪರಿಸ್ಥಿತಿ ಬರಬಾರ್ದು, ವಿಚಾರಗಳಿಗೆ ಓಟ್ ಹಾಕಿ ಅಂತ ಹೇಳಿ. ಎಸ್, ನಿಮ್ಮ ಪ್ರಕಾರ ಸರ್ ರಾಜಕೀಯ ಅಂದ್ರೆ ಏನು ಸರ್? ನೀವೇ ಹೇಳಿದ್ರಲ್ಲ ಫಸ್ಟ್, ನೀವ್ ಹೇಳಿ. ರಾವಣ, ಜರಾಸಂಧ, ಕೀಚಕ ಹೇಳಿದ್ರಲ್ಲ, ಇವರೆಲ್ಲ ಸೇರಿ ಅಲ್ಲಿ ಅದನ್ನ ನಾವೇ ಮಾಡಿರೋದು ಒಪ್ಕೊಬೇಕು. ನಾವ್ ಇನ್ನೊಬ್ರಿಗೆ ಬೈಬಾರ್ದು. ಫಸ್ಟ್ ಆಫ್ ಆಲ್ ನಾವ್ ಈ ತರ ಬರೀ ಬೈಕೊಂಡು ಕಾಮೆಂಟ್ಸ್ಗಳು ಹಾಕೊಂಡು ಏನ್ ಹೇಳಿ, ನನ್ನ ತಪ್ಪು ನನಗೆ ಗೊತ್ತಾಗೋದಿಲ್ಲ, ನನ್ನ ಜೀವನ ನಾನು ಉದ್ಧಾರನೂ ಮಾಡ್ಕೊಳ್ಳಲ್ಲ. ಬರೀ ಬೇರೆಯವ್ರಿಗೆ ಬೈಕೊಂಡು ನಾನು ಹಾಳಾಗಿ ಹೋಗ್ತಾ ಇರ್ತೀನಿ. ಹಂಗಾಗ್ಬಾರ್ದಲ್ವಾ? ನಾವ್ ಯಾಕೆ ರಾಜಕೀಯದವ್ರಿಗೆ ಬೈಬೇಕು? ನಾವೇ ತಾನೇ ಸೆಲೆಕ್ಟ್ ಮಾಡಿರೋದವ್ರನ್ನ. ನಾವೇ ಸೆಲೆಕ್ಟ್ ಮಾಡಿ ನಾವೇ ಬೈಕೊಂಡಿದ್ರೆ ಅಸಹ್ಯ. ಅದು ಖಂಡಿತ ಚೇಂಜ್ ಮಾಡಿ ಅವಾಗ ಕೇಳಿ. ನಿರಂತರ ಎಲೆಕ್ಷನ್ ಆಗೋ ಸಿಸ್ಟಮ್ ತನ್ನಿ. ನಿರಂತರ ಅನ್ಕೊಳ್ಳಿ ಏನು ಸರ್ ಹಂಗಾರೆ ವರ್ಷಕ್ಕೆ ಒಂದೊಂದು ಎಲೆಕ್ಷನ್ ಅಲ್ಲಪ್ಪ. ಆ ಎಲೆಕ್ಷನ್ ಸಿಸ್ಟಮ್ನ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಟೆಕ್ನಾಲಜಿ ಬಂದರೆ ಎಲ್ಲವೂ ಈಸಿ ಆಗುತ್ತೆ. ಕೇಳಿ, ಒಂದು ನಿಮಿಷ ಹೇಳ್ತೀನಿ. ಯಾರೋ ದೊಡ್ಡವ್ರು ಹೇಳಿದ್ರು, ಯಾರೋ ಇನ್ಮೇಲೆ ಆ್ಯಪ್ ಅನ್ನೋದೇ ಇರುತ್ತೆ. 4 years ಗೊತ್ತಾ ನಿಮಗೆ? ಆ್ಯಪ್ಸ್ಗಳಿರುತ್ತೆ ಗೊತ್ತಾ ನಿಮಗೆ? ಒಂದೊಂದು ಓಪನ್ ಮಾಡ್ತಿರಲ್ಲ, ಏನೂ ಇರಲ್ಲ. ಎವ್ರಿಥಿಂಗ್ ಇಸ್ ಡ್ರಿವನ್ ಬೈ ಎ ಅಂತೆ. ಲೊಕೇಶನ್, ನೀವು ಲೊಕೇಶನ್ ಮ್ಯಾಪ್ ಹೊಡಿಯಬೇಕಲ್ಲ, ಇದ್ರಲ್ಲಿ ಕೇಳ್ರೆ ಅದೇ ಓಪನ್ ಆಗುತ್ತೆ. ಎಲ್ಲಿ ಏನು ಕೇಳ್ರೆ ಆ ಆ್ಯಪ್ಗಳು ಓಪನ್ ಆಗ್ತಾ ಇರುತ್ತೆ. ಆ್ಯಪ್ಗಳೆಲ್ಲ ಮರ್ಜಾಗಿ ಹೋಗ್ಬಿಡುತ್ತೆ ಅಂತ. ಆ ಲೆವೆಲ್ಗೆಲ್ಲ ಹೋಗ್ತಿದ್ದಾರೆ ಮುಂದೆ. ನಾವಿನ್ನೂ ಕೂಡ ಏನು ಹೇಳಿ ಸಾರ್, ಏನೋ ಅವ್ನು CM ಆಗ್ತಾನ, ಇವ್ನು CM ಆಗ್ತಾನ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಪಿಟಿ ಆ್ಯಕ್ಚುಲಿ. ಸೊ ಅಯ್ಯೋ ಅನ್ಸುತ್ತೆ ಅವ್ರನ್ನ ನೋಡಿದಾಗ. ಪಾಪ ಏನೇ ಇನ್ನೂ ಮನಸ್ಥಿತಿ ಹಿಂಗಿದೆಯಲ್ಲ ಅನ್ಸುತ್ತೆ.